ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಕುನ್ನುಗಳ ಏನೆಂಬೆರು ಎನ್ನ ಕಾಣ ರಾಮನಾಥ ಎನ್ನುವಂತ ಸಗರನಾಡಿನ ಶರಣ ದಾಸಿಮಯ್ಯನವರನ್ನ ವಚನವನ್ನು ನನ್ನ ಸ್ಮೃತಿ ಪಟಲದಲ್ಲಿ ಸ್ಮರಿಸ್ತಾ ಇಂದಿನ ಈ ವಿಷಯ ಏನಂತಂದ್ರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಏಡ್ಸ್ ನಿಯಂತ್ರಣ ಸಂಸ್ಥೆಯಿಂದ ನಮ್ಮ ಶ್ರೀ ರೇಷ್ಮಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ರೀ ಕಲಬುರ್ಗಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಪ್ರಯುಕ್ತ ರಕ್ತದಾನದ ಮಹತ್ವ ವಿಷಯದ ಕುರಿತು ನಾನು ನನ್ನ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತಿಪಡಿಸ್ತೇನೆ. ಈ ರಕ್ತದಾನ ಈ ಒಂದು ರಕ್ತದಾನವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಈ ಒಂದು ದಾಸಿಮಯ್ಯನವರ ವಚನದಲ್ಲಿ ಕೂಡ ನಾವು ಬಹಳ ಅರ್ಥಗರ್ಭಿತವಾಗಿ ತಿಳ್ಕೊಳ್ಬಹುದಾಗಿದೆ. ಪಂಚ ಮಹಾಭೂತಗಳಿಂದ ಈ ಒಂದು ನಿರ್ಮಾಣವಾದಂತ ಶರೀರ ಪರಮಾತ್ಮನಲ್ಲಿ ಲೀನವಾಗುವ ಮುಂಚೆ ಈ ಒಂದು ದೇಹದಲ್ಲಿರುವಂತ ರಕ್ತವನ್ನು ನಾವು ದಾನ ಮಾಡಬೇಕಾಗಿದೆ. ಯಾಕೆ ದಾನ ಮಾಡಬೇಕು, ಯಾಕೆ ಮಹತ್ವ ಇದೆ ಅಂತಂದ್ರೆ ಇಡೀ ವರ್ಲ್ಡ್ ನಲ್ಲಿ ಎಷ್ಟು ರೀತಿಯ ರಕ್ತಗಳಿದಾವೆ ಅಂತ ಈಗಾಗಲೇ ಸ್ನೇಹಿತರು ಹೇಳಿದ್ರು. ಎ ಬಿ ಆಗಿರ್ಬೋದು, ಎ ಬಿ ಆಗಿರ್ಬೋದು, ಓ ಎನ್ನುವಂತ 4 ರಕ್ತದ ಗುಂಪುಗಳನ್ನ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ವಿಂಗಡಣೆ ಮಾಡ್ತಾರೆ. ಅದ್ರ ಜೊತೆಗೆ ಬಹಳ ಇನ್ನೊಂದು ವಿರಳವಾದಂತ ರಕ್ತ ಬರುತ್ತೆ, RH ನಲ್ ಅಂದ್ರೆ RH ಆಂಟಿಜನ್ ಎನ್ನುವಂತ ರಕ್ತ ಇದೆ. ಅದನ್ನ ಗೋಲ್ಡನ್ ಬ್ಲಡ್ ಅಂತ ಕರೀತಾರೆ. ಅದು ವಿಶ್ವದಲ್ಲಿ ಎಷ್ಟು ಜನರಲ್ಲಿದೆ ಅಂತಂದ್ರೆ ಕೇವಲ 50ಕ್ಕಿಂತ ಕಡಿಮೆ ಜನರಲ್ಲಿದೆ. ಮೊಟ್ಟ ಮೊದಲು 1961ರಲ್ಲಿ ಆಸ್ಟ್ರೇಲಿಯಾ ದೇಶದ ಬುಡಕಟ್ಟು ಮಹಿಳೆಯರಲ್ಲಿ ಅದು ಕಂಡು ಬಂತು. 1961ರಲ್ಲಿ ನಮ್ಮ ಭಾರತ ದೇಶದಲ್ಲಿ 2022 ಜುಲೈ 14ನೇ ತಾರೀಕು ಗುಜರಾತ್ ರಾಜ್ಯದಲ್ಲಿ ಕಿಡ್ನಿ ಸ್ಟೋನ್ ಆಗಿರ್ತಕ್ಕಂಥ ವ್ಯಕ್ತಿಯ 65 ವರ್ಷದ ವಯೋವೃದ್ಧರಲ್ಲಿ ಅದು ಪತ್ತೆಯಾಗುತ್ತೆ ಗುಜರಾತ್ನಲ್ಲಿ. ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಒಬ್ಬ ಬಾಲಕನಿಗೆ ರಕ್ತದ ಅವಶ್ಯಕತೆ ಇರುತ್ತೆ. ರಕ್ತ ಚೆಕ್ ಮಾಡಿದಂತ ಸಮಯದಲ್ಲಿ ಆತನಿಗೆ ಗೋಲ್ಡನ್ ಬ್ಲಡ್ ಇದೆ ಎನ್ನುವಂತ ಸುದ್ದಿ ಗೊತ್ತಾಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ರಕ್ತ ಹುಡುಕಾಡ್ತಾರೆ, ಸಿಗೋದಿಲ್ಲ. ಇದರಿಂದ ನಾವು ಏನ್ ತಿಳ್ಕೊಳ್ಬೇಕಾಗಿದೆ ಅಂತಂದ್ರೆ ಇದು ಗೋಲ್ಡನ್ ಬ್ಲಡ್ ಎಷ್ಟು ಮುಖ್ಯ ಆಗಿತ್ತು. ಈಗಲೂ ಕೂಡ ಇವೆಲ್ಲ ಉಳಿದ ಬ್ಲಡ್ ಗಳಿಗೆ ಏನದಾವಲ್ಲ ಗೋಲ್ಡನ್ ಬ್ಲಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ರಕ್ತದಾನದ ಕೊರತೆ ಬಹಳಷ್ಟು ಉಂಟಾಗಿದೆ. ಎಷ್ಟು ಕೊರತೆ ಆಗಿದೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ವಾರ್ಷಿಕವಾಗಿ 5 ಕೋಟಿ ಯೂನಿಟ್ ರಕ್ತದ ಬೇಡಿಕೆ ಇದೆ. ಆದ್ರೆ ಪ್ರೆಸೆಂಟ್ ಎಷ್ಟಿದೆ ನಮ್ಮ ಭಾರತ ದೇಶದಲ್ಲಿ ಪೂರೈಕೆ ಪ್ರಮಾಣ ಅಂತಂದ್ರೆ ಕೇವಲ 2.5 ಕೋಟಿ ಯೂನಿಟ್ ಬ್ಲಡ್ ಏನಾಗ್ತದೆ ಸಿಗ್ತಾ ಇದೆ. ಅಂದ್ರೆ ಇನ್ನೂ 50% ಬ್ಲಡ್ ಬೇಕಾಗಿದೆ. ಅದಕ್ಕೋಸ್ಕರ ನಾವು ರಕ್ತದಾನ ಮಾಡಬೇಕು. ಅದರಿಂದ ರಕ್ತದಾನ ಮಹತ್ವಕ್ಕೆ ಒಂದು ಬೆಲೆ ಸಿಗುತ್ತೆ. ಮತ್ತೆ ಪ್ರತಿ 2 ಸೆಕೆಂಡ್ಗೆ ಈ 5 ಕೋಟಿ ಯೂನಿಟ್ ಏನ್ ಬೇಕಂತ ಹೇಳಿದ್ನಲ್ಲ, ಪ್ರತಿ 2 ಸೆಕೆಂಡ್ಗೆ ನಮ್ಮ ಭಾರತ ದೇಶದಲ್ಲಿ ರಕ್ತ ಬೇಕಾಗಿದೆ. ಮುಂದುವರೆದು ಹೇಳೋದಾದ್ರೆ ಈ ರಕ್ತದ ಘಟಕಗಳು ಒಂದು ವರ್ಷಕ್ಕೆ 30 ಮಿಲಿಯನ್ ಯೂನಿಟ್ ಬೇಡಿಕೆ ಇದೆ. ಅಂದ್ರೆ ವರ್ಗಾವಣೆ ಆಗುತ್ತೆ 30 ಮಿಲಿಯನ್ ಯೂನಿಟ್. ಇಷ್ಟೊಂದು ಇದೆ. ಇನ್ನು ರಕ್ತದಾನವನ್ನು ಯಾರು ಮಾಡ್ಬೇಕಾದವರು ಯಾರು ಅಂತಂದ್ರೆ ನಾವು ನೀವು ಎಲ್ಲರೂ ಮಾಡಬಹುದು. ಆದ್ರೆ ಆರೋಗ್ಯವಂತರಾಗಿರ್ಬೇಕು. ಬರೀ ಹೇಳಿದ್ರು ಕೆಲವೊಂದು ಸ್ನೇಹಿತರು ಧೂಮಪಾನ ಮಾಡೋದ್ರಿಂದ ಮಾಡಿದವರು ಅಂತೇನಿಲ್ಲ. ನಾವು ರಕ್ತದಾನ ಮಾಡುವ ಮುಂಚೆ 24 ಗಂಟೆ ಒಳಗಡೆ ಧೂಮಪಾನ ಮಾಡಿರ್ಬೋದು. ಯಾವುದೇ ಒಂದು ಅನೈತಿಕ ಏನು ಅಭ್ಯಾಸಗಳಿದಾವ ಅದನ್ನು ಮಾಡಿರಬಾರದು. 24 ಗಂಟೆ ನಂತರ ನಾವು ರಕ್ತದಾನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ರಕ್ತದಾನ ಮಾಡುವುದರಿಂದ ಎಷ್ಟೆಲ್ಲ ಮಹತ್ವ ಇದೆ ಅಂತಂದ್ರೆ ನಾನೇ 2020ರಲ್ಲಿ ನಾನು ಬಿಜಾಪುರ್ನಲ್ಲಿದ್ದೆ. ನನ್ನ ಸ್ನೇಹಿತರ ಅಜ್ಜನಿಗೆ ರಕ್ತದ ಅವಶ್ಯಕತೆ ಇತ್ತು. ನನ್ನ ಬ್ಲಡ್ ಗ್ರೂಪ್ ಗೊತ್ತಿರಲಿಲ್ಲ. AB ಪಾಸಿಟಿವ್ ಅಜ್ಜರದು. ನಂದು ಸಡನ್ ಆಗಿ ಅವಶ್ಯಕತೆ ಇದ್ಸಲಿ ಅಂತ ನಂದು ಚೆಕ್ ಮಾಡಿದ್ರೆ ಅದೇ ಫಸ್ಟ್ ಟೈಮ್ ನಾನು ಮಾಡಿದೆ, ಬ್ಲಡ್ ಡೊನೇಟ್ ಮಾಡಿದೆ. ಅಲ್ಲಿಂದ ಪ್ರತಿ ವರ್ಷ ನಾನು 2 ಬಾರಿ ಮಾಡ್ತಾ ಇದ್ದೀನಿ. ಅಂದ್ರೆ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ 2 ಬಾರಿ ಕನಿಷ್ಠ ಮಾಡ್ಬೇಕಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಮತ್ತು ಹೆಚ್ಚಿನ ಮಾಹಿತಿ ಅಂದ್ರೆ ಆರೋಗ್ಯವಂತ ವ್ಯಕ್ತಿ ವರ್ಷದಲ್ಲಿ ಎಷ್ಟು ಬಾರಿ ಮಾಡಬಹುದು ಅಂದ್ರೆ 6 ಬಾರಿ ಮಾಡಬಹುದು. 56 ದಿನಗಳಿಗೊಮ್ಮೆ ಮಾಡ್ಬೇಕಂತ ಹೇಳುತ್ತೆ. ಮತ್ತು ಈ ರಕ್ತ ಪ್ರಮಾಣ ಮತ್ತೆ ಯಾವಾಗ ಸರ್ಕ್ಯುಲೇಷನ್ ಆಗುತ್ತೆ ಅಂದ್ರೆ 36 ಗಂಟೆಗಳ ನಂತರ ಆಗುತ್ತದೆ. ಆಕ್ಚುಲಿ ನಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ವೆಬ್ಸೈಟ್ ಎಲ್ಲ ಇದೆಯಲ್ಲ ಅದರ ಮಾಹಿತಿ ಅದರ ಮೇಲೆ ತಮ್ಮ ಮುಂದೆ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇನ್ನು ಈ ಒಂದು ರಕ್ತದಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ಒಂದು ರಕ್ತದಾನದ ವಿಷಯದ ಕುರಿತು ನನ್ನ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.